ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡಿ ತೋರಿಸ್ತಾ ಇರೋದು. ಇವಾಗಲೇ ನಾನು ಹಲಸಿನ ಹಣ್ಣಿನ ಕಡುಬನ್ನು ಮಾಡುವ ವಿಧಾನವನ್ನು ತೋರಿಸಿದ್ದೆ. ಅದೇ ರೀತಿ ಈಗ ಹಲಸಿನ ಹಣ್ಣಿನ ದೋಸೆಯನ್ನು ಹೇಗೆ ಮಾಡಿದೆ ಅನ್ನೋದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನೀವು ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ನಾನೀಗ ಫಸ್ಟಿಗೆ ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಂಡು ತೊಳೆಯನ್ನು ರೆಡಿ ಮಾಡ್ಕೊಳ್ತೇನೆ. ಅದರಲ್ಲಿ ಚೆನ್ನಾಗಿರೋದಷ್ಟು ತೊಳೆಯನ್ನೆಲ್ಲ ತೆಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ಅದನ್ನು ಬಿಡಿಸ್ಕೊಳ್ಬೇಕು, ಎಲ್ಲವನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಮೇಲಿನ ತೊಳೆಯನ್ನಷ್ಟೇ ತಗೊಳ್ಬೇಕಾಗತ್ತೆ. ಈಗ ಇದರಲ್ಲಿ ಸ್ವಲ್ಪ ಉಳಿದಿದೆ, ಹಾಗೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಈಗ ತೊಳೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದಾಗಿದೆ ನೋಡಿ. ಇದರಲ್ಲಿ ಇಷ್ಟು ತೊಳೆಯನ್ನು ನಾನು ಹಾಕ್ಕೊಳ್ಳಲ್ಲ, ನನಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಳಿದದನ್ನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು 2 ತಾಸು ಮೊದಲು ನೆನೆಸಿಟ್ಕೊಂಡಿದ್ದೆ. 2 ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ. 1 ಗ್ಲಾಸ್ ಇದೆ ಅಂದರೆ ನೀವು ಯಾವುದೇ ಗ್ಲಾಸನ್ನು ತೊಗೊಳ್ಬೋದು. ಅಕ್ಕಿ ಕಡಿಮೆ ತೊಗೊಳ್ಬೇಕು, ತೊಳೆಯನ್ನು ಜಾಸ್ತಿ ತೊಗೊಳ್ಬೇಕು. 1 ಗ್ಲಾಸ್ ಆಗುವಷ್ಟು ಅಕ್ಕಿ ಇದೆ ಇಲ್ಲಿ. ಇದನ್ನು 2 ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಸ್ವಲ್ಪ ತೊಳೆಯನ್ನು ತೊಗೊಂಡಿದ್ದೆ. ಅಲ್ಲಿ ಎಷ್ಟು ಬಿಡಿಸ್ಕೊಂಡಿದ್ದಲ್ಲಿ ಸ್ವಲ್ಪವನ್ನು ತಗೊಂಡು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ, ಹಸಿ ತೆಂಗಿನಕಾಯಿ ತುರಿಯನ್ನು. ಈಗ ಇವನ್ನೆಲ್ಲವನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತೇನೆ. ತೆಂಗಿನಕಾಯಿ ತುರಿ, ಹಲಸಿನಕಾಯಿಯ ತೊಳೆ ಹಾಗೆ ಅಕ್ಕಿ 3 ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕೀಗ. ತುಂಬ ನೈಸ್ ಆಗಬಾರ್ದು, ಸ್ವಲ್ಪ ಜರಿ ಉಳಿಬೇಕಾಗತ್ತೆ. ಅಂದರೆ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು. ಈಗ ತೊಳೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿದ್ದೆ, ಸ್ವಲ್ಪ ಅಕ್ಕಿಯನ್ನು ರುಬ್ಕೊಳ್ತೇನೆ. ಉಳಿದ ಒಮ್ಮೆಗೆ ಆಗಲ್ಲ ಇದು, ಹಾಗಾಗಿ 2 ಸಲ ರುಬ್ಕೊಳ್ಬೇಕಾಗತ್ತೆ. ಈಗ 1 ಸಲ ರುಬ್ಕೊಳ್ಳಲಿಕ್ಕೆ ತಯಾರು ಮಾಡ್ಕೊಂಡಿದ್ದೆ ನೋಡಿ. ಈ ರೀತಿ ರುಬ್ಬಿದ್ದಾಗಿದೆ. ತುಂಬ ನೈಸ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಜರಿ ಮಾಡ್ಕೊಳ್ಬೇಕು. ಅಂದರೆ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು. ಈಗ ಒಮ್ಮೆ ರುಬ್ಬಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮತ್ತು ಉಳಿದಂಥ ಅಕ್ಕಿ ಮತ್ತು ಹಲಸಿನ ತೊಳೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಅದ್ರ ಜೊತೆಗೆ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಏಲಕ್ಕಿಯನ್ನು ಹಾಕಿದ್ದೆ. ಈಗ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನಾನು. ನೀರನ್ನು ಸೇರಿಸ್ಕೊಳ್ಳೋಣ. ಇದು ಮಿಕ್ಸಿ ಬೌಲಿಗೆ ಹಾಕಿಟ್ಟಂಥ ನೀರಿದೆ, ಅದನ್ನು ಕೂಡ ಹಾಕ್ಕೊಂಡು ನಮಗೆ ನೋಡಿಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಎಲ್ಲ ನೀರನ್ನು ಹಾಕ್ಕೊಳ್ಬಾರ್ದು, ನೋಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳುವೂ ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು. ತುಂಬ ದಪ್ಪ ಇದ್ರೂ ದೋಸೆ ಮಾಡುವಾಗ ಚೆನ್ನಾಗಿ ಬರಲ್ಲ, ತೆಳು ಇದ್ರೂ ಚೆನ್ನಾಗಿ ಅನಿಸಲ್ಲ. ಮೀಡಿಯಮ್ ಆಗಿ, ಅಂದರೆ ಉದ್ದಿನ ದೋಸೆಯನ್ನು ನಾವು ಮಾಡ್ಕೊಳ್ತೀವಲ್ಲ ಅದೇ ರೀತಿ ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಇಡ್ಲಿ ಮಾಡೋದು, ಕಡುಬನ್ನು ಮಾಡೋರಿತ್ತಂದರೆ ಹಲಸಿನ ಕಡುಬು ಇನ್ನು ಸ್ವಲ್ಪ ಹಿಟ್ಟು ದಪ್ಪವಾಗಿ ಇರಬೇಕು. ನೀರನ್ನೇ ಹಾಕಬಾರ್ದು, ನೀರು ಸೇರಿಸ್ಕೊಳ್ಳೋದೇ. ಅಂದರೆ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಇಡ್ಲಿಯನ್ನು ಮಾಡ್ಕೊಳ್ತೀವಿ. ದೋಸೆ ಮಾಡೋದಿತ್ತಂದರೆ ನಾವು ಉದ್ದಿನ ದೋಸೆಯ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ ಆ ಹಿಟ್ಟಿನ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ನಾನೀಗ ನೋಡ್ಕೊಂಡು 2 ಸಲ ನೀರನ್ನು ಸೇರಿಸ್ಕೊಂಡಿದ್ದೆ. ತುಂಬಾ ತೆಳ್ಳಗಾಗಬಾರ್ದು, ಹಾಗಾಗಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು. ಈಗ ಹಿಟ್ಟು ಕಲಸಿದ್ದು ರೆಡಿಯಾಗಿದೆ ನೋಡಿ. ಈ ಹದದಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಕಾಣ್ತಾ ಇದೆ ನೋಡಿ, ತುಂಬ ದಪ್ಪವಾಗಿ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇದು ಈ ಹದದಲ್ಲಿ ನಿಮಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ದೋಸೆ ಮಾಡುವಾಗ ಚೆನ್ನಾಗಿ ತಿಳುವಾಗಿ ನಮಗೆ ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಈಗ ಹಿಟ್ಟನ್ನು ಕರೆಕ್ಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ತವಾನು ಕೂಡ ಕಾದಿದೆ. ಈಗ ದೋಸೆಯನ್ನು ಮಾಡಿಕೊಳ್ಳೋಣ. ತುಂಬ ದಪ್ಪ ಇತ್ತಂದರೆ ಈ ರೀತಿ ಮಾಡುವಾಗ ಅದು ಗಂಟು ಆಗಿಬಿಡುತ್ತೆ. ತಿಳು ಇತ್ತಂದರೆ ಈ ರೀತಿ ಚೆನ್ನಾಗಿ ತಿಳುವಾಗಿ ನಾವು ಅದನ್ನು ಹರಡ್ಬೋದು ದೋಸೆ ಕಾವಲಿ ಮೇಲೆ. ಹಾಗಾಗಿ ಸ್ವಲ್ಪ ತಿಳು ಮಾಡ್ಕೊಳ್ಬೇಕು. ಅದೇ ಇಡ್ಲಿ ಮಾಡೋರಿತ್ತು, ಕಡುಬು ಮಾಡೋರಿತ್ತಂದರೆ ದಪ್ಪವಾಗಿನ ಹಿಟ್ಟನ್ನು ಮಾಡ್ಕೊಳ್ಬೇಕು, ತಿಳು ಮಾಡ್ಕೊಳ್ಬಾರ್ದು.
ಮೇಲ್ಗಡೆ ನೀವು ತುಪ್ಪ ಅಥವಾ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಬೇಕು. 1 ನಿಮಿಷ ಮುಚ್ಚಿಕೊಂಡು ಬೇಯಿಸಿ ನಂತರ ಮತ್ತೆ ಇನ್ನೊಂದು ಕಡೆ ಇದನ್ನು ತಿರುವು ಹಾಕ್ಕೊಳ್ತೇನೆ. ಈಗ ನಾನು 2 ಕಡೆನೂ ಅದನ್ನು ಕೆಂಪಾಗುವ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಲಿಕ್ಕೆ ಇದು ಹೋಳಿಗೆಯ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ. ಸ್ವೀಟಾಗಿದೆ ದೋಸೆನೂ ಕೂಡ. ಅಂದರೆ ನಾವು ಹಲಸಿನ ಹಣ್ಣು ಸ್ವೀಟಾಗಿದೆ. ನಿಮಗೆ ಒಂದು ವೇಳೆ ಸ್ವೀಟ್ ಬೇಕನ್ಸಿದ್ರೆ, ಸಪ್ಪೆ ಇದ್ದರೆ ಹಲಸಿನ ಹಣ್ಣು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೋದು. ಇಲ್ಲ ನಮಗೆ ಹಲಸಿನ ಹಣ್ಣಿನ ಸ್ವೀಟೇ ಸಾಕು ಅನಿಸಿದಾಗ ಹಾಗೇನೂ ರುಬ್ಕೊಳ್ಬೋದು. ಇನ್ನೂ ಸ್ವೀಟ್ ಬೇಕನ್ಸಿದ್ರೆ ಬೆಲ್ಲವನ್ನು ಹಾಕ್ಕೊಳ್ಬೋದು. ಈ ಹಲಸಿನ ಹಣ್ಣು ಸ್ವೀಟ್ ಆಗಿದೆ, ಹಾಗಾಗಿ ನಾನು ಬೆಲ್ಲವನ್ನು ಹಾಕಲಿಲ್ಲ, ಹಾಗೇನೂ ರುಬ್ಬಿರೋದು. ಈಗ ಎಲ್ಲ ದೋಸೆಯನ್ನು ಮಾಡಿದ್ದಾಗಿದೆ. ಇದ್ರ ಜೊತೆ ನಾನು ತುಪ್ಪದಲ್ಲಿ ಸರ್ವ್ ಮಾಡ್ಕೊಂಡಿದ್ದೆ. ತುಪ್ಪದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಹೋಳಿಗೆಯ ಟೇಸ್ಟೇ ಬರುತ್ತೆ. ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿಯೂ ಇರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಕಾಣಲಿಕ್ಕೂ ಹಾಗೆ ಟೇಸ್ಟು ಸಖತ್ತಾಗೆ ಬರುತ್ತೆ. ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಲಸಿನ ಕಡುಬಿನ ವಿಡಿಯೋನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ದೋಸೆನೂ ಕೂಡ ಹಾಗೆ. ಈಗ ಸೀಸನ್ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.